ಹೇಳಿ ಸರ್, ಇವತ್ತು ಬೀದರಿಗೆ ಬಂದಿದ್ದೀರ ತಾವು, ಹೇಳಿ ಸರ್. ಎಲ್ಲ ಆತ್ಮಿಕ ಬಂಧುಗಳಿಗೆ ಕ್ರಿಸ್ತ ಯೇಸುವಿನ ಅತಿ ಮುದ್ದಾದ ನಾಮದಲ್ಲಿ ವಂದಿಸ್ತೇನೆ. ಬೀದರ್ನಲ್ಲಿ ಇಂಥ ಒಂದು ಮನೋಹರವಾದಂಥ ಕೂಟವನ್ನು ಹಮ್ಮಿಕೊಂಡಂಥ ದ ಕಿಂಗ್ ಆಫ್ ಹೆವೆನ್ ಸಭೆಯ ಪದಾಧಿಕಾರಿಯಾಗಿರುವಂಥ, ಸೇವೆ ಮಾಡ್ತಿರುವಂಥ, ಬೋಧಕರಾಗಿರುವಂಥ ಪಾಸ್ಟರ್ ಮನೋಜ್ ಅವರ ನೇತೃತ್ವದಲ್ಲಿ ಇತರೆ ಪಾಸ್ಟರ್ಗಳ ಸಂಪರ್ಕದೊಂದಿಗೆ ಆಯೋಜಿಸಿದ 2 ಸೆಕ್ಷನ್ಗಳಿಂದ ತುಂಬಿದಂಥ ಕೂಟ. ಮೊದಲನೇ ಸೆಷನ್ ಇದ್ದಾನೆ ಮುಗಿದಿದೆ. ಭಾಳ ಅತಿಶಯವಾಗಿ ಪರಿಶುದ್ಧಾತ್ಮನ ಚಲನೆ ನಾವು ಕಾಣಲಿಕ್ಕೆ ಸಾಧ್ಯವಾಯಿತು. ನನ್ನೊಂದಿಗೆ ಕ್ರಿಶ್ಚಿಯನ್ ಬೋರ್ಡಿನ ವೈಸ್ ಚೇರ್ಮನ್ ಆಗಿರುವಂಥ ಸಂಜಯ್ ಅವರು ಸಹ ಇದ್ದಾರೆ. ಅವ್ರನ್ನ ಭೇಟಿ ಮಾಡೋದ್ರಲ್ಲಿ ಭಾಳ ಸಂತೋಷ ಇದೆ. ಕ್ರೈಸ್ತ ವರ್ಗದವರಿಗೆ ಇದು ದೊಡ್ಡ ಹಬ್ಬದ ಸುದಿನ. ಈ ಸುದಿನ ಸಂಜೆ ಕೊನೆಗೊಳ್ಳುತ್ತೆ. ಅದಕ್ಕೆ ಮುಂಚೆ ನಿಮ್ಮನ್ನೆಲ್ಲರನ್ನ ನಾನು ಕ್ರಿಸ್ತನಲ್ಲಿ ಆಮಂತ್ರಿಸ್ತೇನೆ. ಯುವಕರಿಗೆ ಏನು ಹೇಳಬೇಕಂತೀರಿ ಸರ್? ಯುವಕರಿಗೆ ನಿಮ್ಮ ಸಂದೇಶ, ಯುವಕರಿಗಾಗಿ, ಯುವ ಜನರಿಗೆ ಒಂದೇ ಒಂದು ಮಾತಿನಲ್ಲಿ ನಾನು ನಿಮ್ಮನ್ನು ಎಚ್ಚರಿಸ್ತೀನಿ. ಲೋಕದ ಮೋಹಗಳಲ್ಲಿ ಬೀಳದೆ, ಈ ಲೋಕದ ಆಡಂಬರಗಳಿಗೆ ತುತ್ತಾಗದೆ ಕ್ರಿಸ್ತನಿಗಾಗಿ ಜೀವಿಸೋದಕ್ಕೆ ನಿಮ್ಮ ಜೀವಿತವನ್ನು ಮುಡಿಪಾಗಿಡ್ರಿ. ಒಳ್ಳೆಯ ಓಟವನ್ನು ಓಡ್ರಿ. ದೇವರು ನಮಗಾಗಿಟ್ಟಿರುವ ಬಿರುದನ್ನು ಪಡೆಯೋದಕ್ಕೆ ಕ್ರಿಸ್ತನು ಸಹಾಯ ಮಾಡಲಿ. ಎಲ್ಲ ಯುವ ಜನರು, ಬೀದರ್ನಲ್ಲಿರುವ ಎಲ್ಲ ಯುವ ಜನರನ್ನು ಐ ಲವ್ ಯು, ನಾನು ನಿಮ್ಮನ್ನು ಪ್ರೀತಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವರಿಗೆ ತನ್ನ ಕುಮಾರನಾದ ಯೇಸುವನ್ನು ನಿನಗಾಗಿದ್ದಾರೆ. ಅವನ ಕಡೆ ತೊಟ್ಟ ರಕ್ತ ನಿನಗಾಗಿ ಸುರಿಸಿದರು. ಯೇಸು ಸ್ವಾಮಿಗೋಸ್ಕರ ನಿನ್ನ ಜೀವಿತವನ್ನು ಅರ್ಪಿಸಿ 7 ನನ್ನ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಕಣ್ಣುಗಳು ಮುಚ್ಚಿರುವಾಗ ಲೋಕವನ್ನು ಭೂಲೋಕವನ್ನುಂಟು ಮಾಡಿದ ನಮ್ಮ ಸರ್ವಶಕ್ತನಾದ ದೇವರು, ನಿತ್ಯನಾದ ಕೆಲವೆಲ್ಲ ಬೀಜಗಳು ಎಮ್ಮರವಾಗಿ ಬೆಳೆದು ಅನೇಕ ಆಶೀರ್ವಾದವನ್ನು ತರಲಿ. ಮತ್ತು ವಾಕ್ಯವನ್ನು ಕೇಳಿದವರೆಲ್ಲರೂ ಸೌಖ್ಯಗಳನ್ನು ಹೊಂದಲಿ, ಬಿಡುಗಡೆಗಳನ್ನು ಹೊಂದಲಿ, ಅದ್ಭುತಗಳನ್ನು ನಡೆಯಲಿ, ಮತ್ತೊಮ್ಮೆ ನೋಡ್ರಿ. ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕ್ರಿಸ್ತನಲ್ಲಿ ಪ್ರೀತಿಯ ದೇವಚಂದ್ರೆ ಕಿಂಗ್ ಆಫ್ ಹೆವೆನ್ ಮಿನಿಸ್ಟರ್ ಸಂಸ್ಥಾಪಕರು ಮತ್ತು ಸಭಾಪಾಲಕರಾಗಿ ನಾನು ನಿಮ್ಮಿಂದ ಮತ್ತೆ ಬರಲಿಕ್ಕೆ ಭಾಳ ಸಂತೋಷ ಪಡ್ತೇನೆ. ಯಾಕೆಂದರೆ ಈ ದಿನ ಅದ್ಭುತವಾದ ರೀತಿಯಲ್ಲಿ 8ನೇ ವಾರ್ಷಿಕೋತ್ಸವ ಬಹಳ ಅದ್ದೂರಿಯಾಗಿ ದೇವರ ಕೃಪೆಯಿಂದ ಜರುಗಿದೆ. ಇದಕ್ಕೆ ಬಹಳ ಒಂದು ಸಹಾಯವಿದೆ. ಯಾಕೆಂದರೆ ನಮ್ಮ ಮೊದಲಿಗಾಗಿ ದೇವರಿಗೆ ಭಾಳ ಧನ್ಯವಾದ ಹೇಳ್ತಾರೆ. ಮತ್ತು ಅನೇಕ ಸೇವಕರು ಬಂದಿದ್ದಾರೆ, ಅನೇಕ ಸಭೆಗಳಿಂದ ಎಲ್ಲ ಸಭೆಗಳಿಂದ ಎಲ್ಲ ಜನ ಬಂದಿದ್ದಾರೆ. ಹೀಗಾಗಿ ನಾನು ಭಾಳ ಕಾಣಿಸ್ತೀನಿ, ಒಳ್ಳೆಯ ವಂದಿಸ್ತೇನೆ. ಇಷ್ಟೊಗೆಲ್ಲ ನ್ಯಾಷನಲಿ ನನ್ನ ಸಹೋದರಾಗಿದ್ದರಿಂದ ಜಯ ಕುಮಾರ್ಸರಿಗೂ ಮತ್ತು ರೋಹನ್ ಸರಿಗೂ ಪ್ರವೀಣ್ ಸರಿಗೂ ಎಲ್ಲ ಮೀಡಿಯಾ ನನ್ನ ವೃಂದರಿಗೆ ನಾವು ಹೃದಯಪೂರ್ವಕ ಸಲ್ಲಿಸ್ತೇನೆ. ಇಷ್ಟೆಲ್ಲ ಜನ ಪಬ್ಲಿಸಿಟಿ ಆಗಬೇಕಾದ್ರೆ, ಸೊ ಜನರಿಗೆಲ್ಲ ಈ ಪಿಕ್ಚರ್ ಆಗಬೇಕಾದ್ರೆ ಮೀಡಿಯಾಗಳಿಗೆ ಭಾಳ ಸಹಾಯ ಮಾಡ್ತಾರೆ. ಎಲ್ಲ ಪತ್ರಿಕೆಗಳು ಸಹ ಹೃದಯಪೂರ್ವಕ ಸಲ್ಲಿಸ್ತಾರೆ. ಚವನ ಆಗಿರ್ಬೋದು ಅಥವಾ ಎಲ್ಲ ಪತ್ರಿಕೆಗಳು ನಾನು ಹೃದಯಪೂರ್ವಕ ಸಲ್ಲಿಸ್ತೇನೆ. ಭಾಳ ಧನ್ಯವಾದ ಸಲ್ಲಿಸ್ತೇನೆ. ಸೊ ಭಾಳ ಜನ ಬಂದು ಭಾಳ ಆಶೀರ್ವಾದ ಕೊಂಡಿದ್ದಾರೆ. ಅದ್ಭುತದ ರೀತಿಯಲ್ಲಿ ಬ್ಲೆಸ್ಸಿಂಗ್ ಕೊಂಡಿದ್ದಾರೆ. ನಮ್ಮ ಸಿದ್ಧ ರೀತಿಯಲ್ಲಿ ಇದರಲ್ಲಿ ದೊಡ್ಡ ಉತ್ಸವ ತರಲಿಕ್ಕೆ ಅವತ್ತಿನ ಆಸೆ ಇದೆ. ಅದರ ಪ್ರಯತ್ನ ಮಾಡ್ತೀನಿ. ಸೊ ನೀವು ಸಹ ಎಲ್ಲರೂ ಸೇರಿ ಉತ್ಸವಕ್ಕೆ ನಾವು ಕಾರಣ ಆಗಿದೆ. ಪ್ರೈಸ್ ಬೀದರ್ ಬೆಂಗಳೂರಿಂದ ಹೇಗೆ ಬಂದ ಸ್ವಾಮಿ, ಅದೇ ಅಭಿಷೇಕ ಎಲ್ಲರ ಮೇಲೆ ಅರಿಯುತ್ತೆ ಸ್ವಾಮಿ. ನೂತನ ಆತ್ಮನ ಮಲದಿಂದ ಪಟ್ಟಣದಲ್ಲಿ ಉಜ್ಜೀವನ, ಸಭೆಗೆ ಉಜ್ಜಿನ ಅನೇಕ ಆತ್ಮಗಳ ಕಣ್ಣೀರುಗಳ ಕರ್ತನೆ ಒಲಿಸುವಂತ ಸ್ವರದ ಉಜ್ಜೀವನವಾಗಿ ಮಾರ್ಪಾಡು ಆಗಲಿ ಸ್ವಾಮಿ. ಆ ರೀತಿಯ ಕರ್ತನೆ ವಿಶೇಷವಾಗಿ ಸಿಸ್ಟರ್, ಇವತ್ತು ಮೀಟಿಂಗ್ ಬಗ್ಗೆ ನಿಮ್ಗೆ ಏನು ಅನಿಸ್ತು? ಎಲ್ಲರಿಗೂ ಪ್ರೈಸ್ ದ ಲಾರ್ಡ್. ಇವತ್ತು ನಾವು ಮೀಟಿಂಗ್ ಅಟೆಂಡ್ ಮಾಡಿದ್ದು ತುಂಬ ಸಂತೋಷ. ಇಷ್ಟು ದಿವಸ ನಾವು ರವಿ ಮಣಿ ಪಾಸ್ಟರ್ ಅವರಿಗೆ ಆ್ಯಕ್ಚುಲಿ ನಾವು ಯೂಟ್ಯೂಬ್ನಲ್ಲಿ ಫಾಲೋ ಮಾಡ್ತಾ ಇದ್ವಿ. ಇವತ್ತು ಮನೋಜ್ ಪಾಸ್ಟರ್ ಏನಿದ್ದಾರೆ ಅವರು ಬೀದರ್ಗೆ ಕರೆಸಿದ್ದಾರೆ. ಅವ್ರದ್ದು ಸಭೆದು ಒಂದು 8ನೇ ವಾರ್ಷಿಕೋತ್ಸವ ನಿಮಿತ್ತವಾಗಿ ಪಾಸ್ಟರ್ ರವಿ ಮಣಿಯವರನ್ನು ನಮ್ಮ ಮಧ್ಯದಲ್ಲಿ ಕರೆಸೋದಕ್ಕೆ ನಾವು ತುಂಬ ಸಂತೋಷವಾಗಿದ್ದೀವಿ. ಮತ್ತು ಅವ್ರ ಮೆಸೇಜ್ ಕೇಳಿ ನಾವು ತುಂಬ ಬ್ಲೆಸ್ಡ್ ಆಗಿದ್ದೀವಿ. ಮತ್ತು ಇನ್ನು ಸಾಯಂಕಾಲ ಯಾರ್ಯಾರು ಬರಬೇಕಂತ ಇದ್ದೀರಾ, ಪ್ಲೀಸ್ ಬರ್ರಿ ಮತ್ತು ಬ್ಲೆಸ್ಡ್ ಆಗಲಿ. ಥ್ಯಾಂಕ್ ಯು. ನನ್ನ ಹೆಸರು ಚಂದ್ರಕಾಂತ್ ಪಾರ್ಶ್ವದಾಗಿ ಈ ದಿನ 8ನೇ ವರ್ಷದ ಒಂದು ವಾರ್ಷಿಕೋತ್ಸವ ಹಬ್ಬ ಅದು ಭಾಳ ಒಳ್ಳೆ ರೀತಿ ಜರುಗಿದೆ. ಬೆಂಗಳೂರಿಂದ ಡಾಕ್ಟರ್ ರವಿಮಣಿ ಸರ್ ಬಂದರು, ಭಾಳ ಉತ್ತಮವಾದ ರೀತಿಯ ವಾಕ್ಯದ ಹಂಚಿದರು. ಸುಮಾರು ಸಾವಿರಾರು ಜನರು ಬಂದು ಇಲ್ಲಿ ಒಂದು ಆರಾಧನೆಯಲ್ಲಿ ಭಾಗವಹಿಸಿದ್ದಾರೆ.
ಅದಕ್ಕಾಗಿ ಈ ಒಂದು ಕೂಟಗಳು ಬಂದು ನಾವು ಭಾಳ ಸಂತೋಷಪಡೋರಾಗಿದ್ದೇವೆ. ದೇವರ ಸೇವೆ ಆಮೇಲೆ ಇದು ನಮ್ಮ ಸ್ತೋತ್ರವಾಗಲಿ ಬಹಳ ಸಂತೋಷವಾದ ದಿನವಾಗಿರುತ್ತೆ. ಸುಮಾರು 8 ವರ್ಷದಿಂದ ಕಿಂಗ್ ಆಫ್ ಹೆವನ್ ಮಿನಿಸ್ಟ್ರಿ ಸಂಸ್ಥಾಪಕರಾದಂಥ ಪಾಸ್ಟರ್ ಡಾಕ್ಟರ್ ಮನೋಜ್ ಪಾಲ್ ಅವರ ಒಂದು ಸೇವೆಯಲ್ಲಿ ದೇವರ ಅದ್ಭುತಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಬ್ಯಾಂಗ್ಳೂರು ಪಟ್ಟಣದಿಂದ ಬಂದ ರವಿಮಣಿ ಪಾಸ್ಟರು ಉತ್ತಮ ರೀತಿಯಲ್ಲಿ ದೇವರ ಸಂಕಲ್ಪದ ಬಗ್ಗೆ ಭಾಳ ಅದ್ದೂರಿಯಾಗಿ ಮಾತಾಡಿದ್ದಾರೆ. ಈ ಒಂದು ಸೇವೆ ದೇವರ ಸಂಕಲ್ಪದ ನಡೆದಿದೆ ಮತ್ತು ಇದು ಅನೇಕ ದೇಶಗಳಿಗೂ ಪಟ್ಟಣಗಳಿಗೂ ಈ ಒಂದು ಇಂಟರ್ನ್ಯಾಷನಲ್ ಮಿನಿಸ್ಟ್ರಿಯಾಗಿ ಆಗುತ್ತೆ ಎಂಬುದಾಗಿ ನಮ್ಮ ಒಂದು ಭರವಸೆಯುಳ್ಳದಾಗಿದೆ. ದೇವರು ಈ ಸೇವೆಯನ್ನು ಅದ್ಭುತ ಪ್ರೈಸ್ ದ ಲಾರ್ಡ್. ದೇವರಿಗೆ ಮಹಿಮೆ ಆಗಲಿ. ವಿಶೇಷವಾಗಿ ಈ ಒಂದು ಸುಂದರವಾಗಿರುವಂಥ ಸಂದರ್ಭದಲ್ಲಿ ಮನೋಜ್ ಪಾಲ್ ಸೇವಕರು ಬೀದರ್ ಪಟ್ಟಣದಲ್ಲಿ ದೇವರಿಗೆ ಮಹಿಮೆ ಆಗುವ ಹಾಗೆ ಉಪಯೋಗಿಸಲ್ಪಟ್ಟ ರೀತಿಯಿಂದ ಇವತ್ತಿನ ದಿವಸ 8ನೇ ವರ್ಷದ ವಾರ್ಷಿಕ ಅಂಗವಾಗಿ 100,000ಕ್ಕಿಂತಲೂ ಹೆಚ್ಚಾಗಿ ಜನ ಇವತ್ತಿನ ಒಂದು ಆರಾಧನೆಯಲ್ಲಿ ಸೇರಿ ಬಂದಿದ್ದರು. ಬೀದರ್ ಪಟ್ಟಣದ ದೊಡ್ಡ ಒಂದು ಉಜ್ಜೀವನದ ಸೇವೆಯಾಗಿ ಮತ್ತು ಒಳ್ಳೆಯ ಇವತ್ತಿನ ಆರಾಧನೆಯಾಗಿ ದೇವರು ಬಲವಾಗಿ ನಡೆಸಿದ್ದಾರೆ. ಇಂಥ ಒಂದು ಕೂಟದಲ್ಲಿ ಇವತ್ತಿನ ದಿವಸ ಒಳ್ಳೆಯ ಅಭಿಷಕ್ತರಾಗಿ ಬೆಂಗಳೂರು ಪಟ್ಟಣದಿಂದ ರವಿ ಮಣಿ ಅಯ್ಯನವರು ಬಂದಿದ್ದರು. ಇವತ್ತಿನ ಕೂಟ ಬಹಳ ಜನರಿಗೆ ಆಶೀರ್ವಾದಕರವಾಗಿರುವಂಥದ್ದಾಗಿತ್ತು. ಆದರೆ ನಾವು ಯೋಚಿಸುವುದಕ್ಕಿಂತಲೂ ಹೆಚ್ಚಾಗಿ 3,000 ಜನ ದೇವರ ಮಹಿಮೆಗಾಗಿ ಸೇರಿಸಿರುವಂಥದ್ದಲ್ಲದೆ ಮತ್ತು ದಿವಸ ಅನೇಕ ವಿಷಯಗಳು ಅನುಕೂಲ ಮಾಡಿ ದೇವರು ಕೊಟ್ಟಿದ್ದಾರೆ. ಮತ್ತು ಸಾಯಂಕಾಲವೇ ಕೂಡ ವಿಶೇಷವಾದಂಥ ಆರಾಧನೆ ಬಲವಾಗಿ ನಡೆಯುವಂಥದ್ದಾಗಿದೆ. ಇದರ ಅಂಗವಾಗಿ ನಿಮಗೆ ನಾವು ಆಹ್ವಾನಿಸ್ತೇವೆ. ಮತ್ತು ಇವತ್ತಿನ ಕೂಟಕ್ಕಾಗಿ ನೀವು ಮಾಡಿದಂಥ ಪ್ರಾರ್ಥನೆಗಾಗಿ ಒಂದೇ ಹೇಳ್ತೇನೆ. ಪ್ರೈಸ್ ದ ಲಾರ್ಡ್. ಎಲ್ಲಿಂದ ಬಂದಿರಿ? ಇವತ್ತು 8ನೇ ವರ್ಷ ಚರ್ಚ್ ಅನಿವರ್ಸರಿ ಏನು ಅನಿಸಿದೆ ಹೇಳಿ ಸರ್. ಹಾಲೆಲೂಯಾ. ನನ್ನ ಹೆಸರು ಎಬಿನೇಜರ್ ಸಿಂಧಿಕಟ್ಟಿ ಅಂತ. ಸೊ ಇದು 8ನೇ ಚರ್ಚಿನ ಆ್ಯನಿವರ್ಸರಿ ಬಂದು ತುಂಬ ಸಂತೋಷ ಆಯಿತು. ಸೊ ನೀವು ನೋಡ್ಬೋದು ಇಲ್ಲಿ ಅನೇಕ ದೇವರ ಸೇವಕರು ಬಂದರು, ದೇವರ ಅಭಿಷೇಕರು ಬಂದರು. ಸಂತೋಷವಾಗಿ ವಿಜೃಂಭಣೆಯಾಗಿ ಮತ್ತೇನಂತಾರೆ ಅಭಿಷೇಕ ಉಳ್ಳ ಪ್ರಾರ್ಥನೆ ಇಲ್ಲಿ ನಡೆದಿದೆ. ಸೊ ಇದರಿಂದ ಒಳ್ಳೆ ಆಶೀರ್ವಾದ ನಾವು ಹೊಂದ್ಕೊಂಡಿದ್ದೀವಿ. ಸೊ ಮುಂದೆ ಬರುವ ದಿವಸಗಳಲ್ಲಿ ಅನೇಕ ಪ್ರಾರ್ಥನೆ ಕೂಟಗಳು ನೀವು ಕೂಡ ಭಾಗಿಯಾಗಿರಿ. ದೇವರ ಆಶೀರ್ವಾದ ಹೊಂದ್ಕೊಳ್ಳಿ. ನಮ್ಮ ಬೀದರ್ಗೆ ಉಜ್ಜೀವನ ಕಡೆಗೆ ನಡೆಸೋಣ. ಆಮೇಲೆ 8ನೇ ವಾರ್ಷಿಕೋತ್ಸವ ನಡೆದಿತ್ತು. ಅದೇ ರೀತಿಯಾಗಿ ಪಟೇಲ್ ಫಂಕ್ಷನಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದರು. ಒಳ್ಳೆಯ ರೀತಿಯಾಗಿ ನಮಗೆ ವಿಶೇಷವಾಗಿ ನಮ್ಮ ಮಧ್ಯದಲ್ಲಿ ಬರ್ತಾ ಇವರು ಡಾಕ್ಟರ್ ರವಿಮಣಿ ಪಾಸ್ಟರ್ ಅವರು ಬಂದು ನಮಗೆ ಒಳ್ಳೆಯ ವಾಕ್ಯದಲ್ಲಿ ನಡೆಸಿದ್ದಾರೆ. ಅದೇ ರೀತಿಯಾಗಿ ಇನ್ನು ಬರುವಂಥ ದಿನಗಳಲ್ಲಿ ಹೆಚ್ಚಾಗಿ ಬೀದರ್ಗೆ ಒಂದು ಏನಂತಾರೆ ಪವಿತ್ರವಾದ ಒಂದು ಸ್ಥಳವಾಗಿರುವಂಥ ಒಂದು ಬರುವಂಥ ದಿನಗಳಲ್ಲಿ ಒಂದು ಉಜ್ಜೀವನ ಕೂಟ ಬೀದರ್ನಲ್ಲಿ ಬರುವಂತೆ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇಲೆ ತಮ್ಮ ಹೆಸರು ಸರ್? ನನ್ನ ಹೆಸರು ಅಭಿಲಾಷ್ ಅಂತ. ಓಕೆ.